ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಉಪ್ಪು ಸೊಳ್ಳೆ. ಇದನ್ನು ನೀರಿಗೆ ಹಾಕಿಕೊಂಡಿದ್ದೇನೆ ಉಪ್ಪು ಬಿಡಲಿಕ್ಕೆ. ಜಾಸ್ತಿ ಉಪ್ಪಿದ್ದರೆ ಪದಾರ್ಥಕ್ಕೆ ಒಳ್ಳೆಯದಾಗೋದಿಲ್ಲ. ಇದರಿಂದ ಇವತ್ತು ನಾವು ಬೆಂದಿ ಅಂತ ಮಾಡ್ತೇವೆ. ಅದು ಹೇಗೆ ಮಾಡೋದು ಅಂತ ನೋಡುವ. ಇದನ್ನೀಗ ಸಣ್ಣದ ಹೋಳುಗಳನ್ನಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯ ಹೋಳುಗಳನ್ನಾಗಿ ಕಟ್ ಮಾಡ್ತಾ ಇದ್ದೇನೆ. ಹೀಗೆಲ್ಲವನ್ನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ಗಾಂಧಾರಿ ಮೆಣಸಿದ್ರೆ ಜಾಸ್ತಿ ರುಚಿಯಾಗೋದು. ನೋಡಿ, ಇಷ್ಟು ಗಾಂಧಾರಿ ತಗೊಂಡಿದ್ದಾನೆ. ಖಾರ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಬೇಕಾದಾಗೆ. ನಾನು ಇದನ್ನು ಜಜ್ಜಿಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ಜಜ್ಜಿಕೊಂಡಾಗಿದೆ. ಜಾಸ್ತಿ ಉಪ್ಪು ಇರೋದನ್ನೆಲ್ಲ ಬಿಡಿಸಿಕೊಂಡಾಗಿದೆ. ಅಂದರೆ ನೀರೆಲ್ಲ ಹಾಕಿ ಜಾಸ್ತಿ ಉಪ್ಪಿರುವುದು ಬಿಟ್ಟುಕೊಂಡಿದೆ. ಹೀಗೆ ಇದನ್ನು ಒಂದಿಷ್ಟು ಸೊಳ್ಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನೆಲ್ಲವನ್ನು ಒಂದು ಪಾತ್ರಕ್ಕೆ ಹಾಕಿ ಬೇಯಲಿಕ್ಕೆ ಇಡುವ. ಇದಕ್ಕೆ ಜಜ್ಜಿಟ್ಟುಕೊಂಡ ಗಾಂಧಾರಿಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಇದಕ್ಕೆ ಬೇಯಲಿಕ್ಕೆ ನೀರು ಹಾಕಿಕೊಂಡಿದ್ದೇನೆ. ಇದನ್ನೀಗ ಬೇಯಲಿಕ್ಕೆ ಇಡುವ. ಇದು ಚೆನ್ನಾಗಿ ಬೇಯಬೇಕು. ತಳ ಹಿಡಿಯುವ ಸಾಧ್ಯತೆ ಇರುವ ಕಾರಣ ಇದನ್ನು ಈ ರೀತಿ ಆಗಾಗ ಮಿಕ್ಸ್ ಮಾಡಿಕೊಂಡಿರಬೇಕು. ನೋಡಿ, ಈಗ ಚೆನ್ನಾಗಿ ಕುದಿದು ಬೇಯಲಿಕ್ಕೆ ಶುರುವಾಗಿದೆ. ಈ ಥರ ಚೆನ್ನಾಗಿ ಬೇಯಬೇಕು. ಅದು ಮಿಕ್ಸಿ ಜಾರಿಗೆ ಹಾಕಿಕೊಂಡ ಉಪ್ಪು ಸೊಳ್ಳೆಯನ್ನು ಸ್ವಲ್ಪ ನೀರು ಹಾಕಿ, ನಮ್ಮ ಮನೆ ಮಾತಲ್ಲಿ ಅರೆಕೊಜಕ್ಕು ಅಂತ ಹೇಳೋದು, ಅಷ್ಟು ಮಾಡಿಕೊಂಡ್ರೆ ಸಾಕು. ತುಂಬ ನುಣ್ಣಗೆ ರುಬ್ಬಲಿಕ್ಕೆಲ್ಲ ಇಲ್ಲ. ಈಗ ತೋರಿಸ್ತೇನೆ ನೋಡಿ. ಈ ಥರ ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡಿದ ರೀತಿ ಮಾಡಿದ್ದು. ಇದನ್ನೀಗ ಬೇಯಲಿಕ್ಕಿಟ್ಟದ್ದಕ್ಕೆ ಸೇರಿಸಿಕೊಳ್ಳುವ. ಇನ್ನು ಸ್ವಲ್ಪ ನೀರು ಹಾಕಿಕೊಳ್ಳಬೇಕು. ಮಿಕ್ಸಿ ಜಾರಿಗೆ ಹಾಕಿ ಆ ಥರ ರುಬ್ಬಿದ್ದು ಯಾಕೆ ಅಂತೇಳಿದರೆ, ಈ ಬೆಂದಿ ಸ್ವಲ್ಪ ಮಂದ ರೀತಿಯಲ್ಲಿ ಬರಲಿಕ್ಕೆ, ಅಂದರೆ ಕನ್ಸಿಸ್ಟೆನ್ಸಿ ದಪ್ಪ ಆಗಲಿಕ್ಕೆ ಬೇಕಾಗಿ ಹಾಕಿಕೊಂಡದ್ದು. ಆ ಥರ ಮಾಡಿ ಇದೀಗ ಚೆನ್ನಾಗಿ ಇದನ್ನು ಬೇಯಿಸಿಕೊಳ್ಬೇಕು. ತಳ ಹಿಡಿಬೋದು, ಆದ ಕಾರಣ ಈ ರೀತಿ ಮಿಕ್ಸ್ ಮಾಡ್ತಾ ಬೇಕು. ನೋಡಿ, ಇದೀಗ ಚೆನ್ನಾಗಿ ಕುದಿದಿದೆ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇದೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಈ ರೀತಿ ಚೆನ್ನಾಗಿ ಕುದಿದು ಈ ಹದಕ್ಕೆ ಬಂದ ಮೇಲೆ ಉರಿ ಆಫ್ ಮಾಡಿಕೊಳ್ಳಬಹುದು. ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕಿಕೊಳ್ಬೋದು. ನಾನು ಹಾಕಿಕೊಳ್ಳಿಲ್ಲ, ನಮಗೆ ಗಾಂಧಾರಿ ಪರಿಮಳವೇ ರುಚಿಯಾಗುವುದು. ಉರಿ ಆಫ್ ಮಾಡಿಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಕೂಡ ದಪ್ಪ ಬರ್ತದೆ. ಸಾಸಿವೆ, ಒಂದು ಒಣಮೆಣಸು, ಎಣ್ಣೆ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡಿದ್ದೇನೆ. ಸಾಸಿವೆ ಸಿಡಿದ ಮೇಲೆ ಇಷ್ಟು ಇಂಗಿನ ಪುಡಿ ಕೂಡ ಈ ಒಗ್ಗರಣೆಗೆ ಹಾಕಿಕೊಳ್ತೇನೆ. ಬೆಳ್ಳುಳ್ಳಿ ಇಷ್ಟಪಡುವವರು ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ಹಾಕಿಕೊಳ್ಳಬಹುದು.
ಊಟಕ್ಕೆ ಬೆಂದಿ ರೆಡಿ ಆಯಿತು. ನೋಡಿ ಈಗ ಬಸಳೆ ಎಷ್ಟು ಉದ್ದ ಬಂದಿದೆ ನೋಡಿ, ಟರ್ಪಲ್ ಕೂಡ ಒಳಗಡೆ ನೆಟ್ಟದ್ದು. ಪುದೀನ ಕೂಡ ಚೆನ್ನಾಗಿ ಚಿಗುರಲಿಕ್ಕೆ ಶುರುವಾಗಿದೆ, ಆ ರೀತಿ ಚಿಗುರಿಕೊಂಡಿದೆ ಅದು. ಅಡೇನಿಯಮ್ ಗಿಡ ಕೂಡ ನೋಡಿ ಈ ರೀತಿ ಇದೆ, ಹೂವು ಕೂಡ ಇದೆ, ಗಿಡವು ಚೆನ್ನಾಗಿದೆ. ಈಗ ಬಸಳೆಯನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಈ ಮಳೆಗಾಲದಲ್ಲಿ ಬಸಳೆ ಸಿಗುವುದೇ ಕಷ್ಟ ಹೊರಗಡೆ ನೆಟ್ಟರೆ. ನೋಡಿ ಎಷ್ಟು ಸಿಕ್ಕಿದೆ ಕೊಳಿದು. ಇದಕ್ಕೂ ಹಾಗೆ ನಾನು ಹೊರಗಡೆ ಯಾವ ರೀತಿ ಯಾವತ್ತು ನೆಟ್ಟದನ್ನು ನಿಮಗೆ ತೋರಿಸಿದ್ದೇವೆ, ಅಂದರೆ ಯಾವ ರೀತಿ ಚಪ್ಪರೆಲ್ಲ ಹಾಕಿದ್ದು, ಅದಕ್ಕೆ ಎಂತ ಹಾಕಿದ್ದು ಅಂತೆಲ್ಲ ಹೇಳಿದ್ದೇನೆ. ಈಗಲೂ ಇದಕ್ಕೆ ನೆಲಗಡಲೆ ಹಿಂಡಿಯನ್ನು ನೆನೆ ಹಾಕಿ, ಇಷ್ಟು ನೆಲಗಡಲೆ ಹಿಂಡಿ ಸಾಕಾಗ್ತದೆ, ನೆನೆ ಹಾಕಿ ಆಮೇಲೆ ತೆಳ್ಳಗೆ ಮಾಡಿ ಕೊಯ್ದು ಅದರ ಬುಡಕ್ಕೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.